ಬೇರೆ ಯಾವುದೂ ಇಲ್ಲ ರೀ, ಇದಿಷ್ಟು ಮಾತ್ರ ಇದ್ದಿದ್ದು. ಅಯ್ಯೋ, ಮತ್ತೆ ನಿಮಗೆ ಶ್ರಮ ಕೊಟ್ವಿ. ಇನ್ನೊಂದು ಸೆಟ್ ರೆಡಿ ಮಾಡ್ಕೊಂಡು ತಗೊಂಡು ಬನ್ನಿ, ಸೈನ್ ಮಾಡ್ತೀನಿ. ಸರಿ ರೀ, ಹೋಗಿ ಬರ್ತೀನಿ. ಬಾಯ್ ರಾಕಿ. ರಿಯಲಿ ಸಾರಿ ಆಂಟಿ, ವೆರಿ ಸಾರಿ. ಅಯ್ಯೋ ಪರವಾಗಿಲ್ಲ ಅಂತ ಹೇಳ್ದೆ ಅಲ್ಲ ರಾಕಿ, ಬಿಟ್ಟಾಕು, ನೋ ಪ್ರಾಬ್ಲಮ್. ನಾನು ಮತ್ತೆ ಬರ್ತೀನಿ. ಬಾಯ್ ಆಂಟಿ. ಹೋಗಿ ಬರ್ತೀನಿ ವಾಸು ಅವರೇ. ಅನಾವಶ್ಯಕವಾಗಿ ಆಂಟಿಗೆ ಎಕ್ಸ್ಟ್ರಾ ಕೆಲಸ ಕೊಟ್ಟೆ. ಪಾಪ, ಅವ್ರು ಮತ್ತೆ ಬರಬೇಕು. ಇದಕ್ಕೆ ನಾನ್ ಮನೇಲಿ ಆಡಲ್ಲ ಅಂತ ಹೇಳಿದ್ದು. ಈ ನಂದಿನಿ ಮತ್ತೆ ರಾಕಿ ಸೇರಿ ಅವ್ರ ಪೇಪರ್ಸ್ನೆಲ್ಲ ಹಾಳು ಮಾಡ್ಬಿಟ್ರು. ಹಾಳು ಮಾಡೋದ್ ಕೆಲ್ಸ ಬಿಟ್ಟು ಇವ್ರಿಗೆ ಇನ್ಯಾವ್ ಕೆಲ್ಸ ಗೊತ್ತು ಶಿವಾನಿ? ಎಲ್ಲ ಹಾಳು ಮಾಡೋದೇ ಇವ್ರ ಕೆಲ್ಸ. ಇವಾಗೇನ್ ನಷ್ಟ ಆಯ್ತು ದಮಯಂತಿ? ಯಾಕೆ ಆರೋಪ ಮಾಡ್ತಿದ್ಯಾ? ಈ ರಾಕಿ ಈ ಪೇಪರ್ಸ್ನೆಲ್ಲ ಹಾಳು ಮಾಡದ್ನಲ್ಲ, ಹಳಾದ ಆಟ. ಮನೇಲಿ ಯಾಕೆ ಆಡ್ಬೇಕಿತ್ತು? ರಾಕಿಗಂತೂ ಬುದ್ಧಿ ಇಲ್ಲ, ಈ ನಂದಿನಿಗಾದ್ರೂ ಬುದ್ಧಿ ಬೇಡ್ವಾ? ಅಷ್ಟಕ್ಕೂ ಅವಳಿಗೆ ಬುದ್ಧಿ ಇದ್ದಿದ್ರೆ ಅಲ್ವಾ? ಇದ್ದಿದ್ರೆ ಯಾಕೆ ಹಿಂಗ್ ಮಾಡ್ತಿದ್ಲು? ಸುಮ್ನೆ ನಾಲ್ಗೆನ ಹರಿ ಬಿಡ್ಬಿಡ ದಮಯಂತಿ. ರಾಕಿ ಒಬ್ನೇ ಇದ್ದ ಅಂತ ನಂದಿನಿ ಅವನ ಜೊತೆ ಆಟ ಆಡದ್ಲು. ಅವ್ರ ಟೈಮ್ ಬಿಟ್ಟು ಇನ್ನೇನು ನಷ್ಟ ಆಗಿಲ್ಲ. ಆದ್ರೂ ಏನೇ ನಡೆದ್ರು ನಮ್ಮ ಒಳ್ಳೇದಕ್ಕೆ ಅನ್ಕೋಬೇಕು. ಟೈಮ್ ಅಂದ್ರೆ ನಿನಗೆ ಇಷ್ಟು ಕೀಳಾಗ್ ಹೋಯ್ತಾ ವಸು? ನನ್ ಮಗಳನ್ನ 4 ದಿನದಿಂದ ದೂರ ಮಾಡ್ದೆ. ಆ 4 ದಿನಾನ ನೀನ್ ವಾಪಸ್ ತಗೊಂಡ್ ಬರ್ತೀಯಾ? ಸತ್ತೋದ್ಲು ಅಂತ ಅನ್ಕೊಂಡಿದ್ ಶಿವಾನಿನ ಜೀವಂತವಾಗಿ ವಾಪಸ್ ಕರ್ಕೊಂಡ್ ಬಂದಿದ್ದೆ ವಸು. ಇನ್ನು ನಿಮ್ಗೇನಾಗ್ಬೇಕು? ಯಾವ ಮಾತಿಗಾಗ್ಲಿ ಒಬ್ರನ್ನೊಬ್ರು ವಹಿಸ್ಕೊಂಡ್ ಬರೋದು ಹೋರ್ಗಿತ್ತಿರಿಬ್ರಿಗೂ ಚೆನ್ನಾಗ್ ಗೊತ್ತು. ನಿಮಗ್ ನೀವೇ ಸಾಟಿ. ನಾವಂತ ಆಡ್ಬಾರ್ದು ಮಾತನ್ನ ಏನೂ ಹೇಳಿಲ್ಲ ಚಿಕ್ಕಮ್ಮ. ಆದ್ರೂ ಇವಾಗ ಏನಾಯ್ತು ಅಂತ ನಮ್ಮ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ಮತ್ತೆ ಶ್ಯಾಮಲಾ ಅವ್ರು ಬಂದ್ರೆ ನಾನೇ ಸೈನ್ ಮಾಡ್ತೀನಿ. ನಡಿ ರಾಕಿ. ಮೇಡಮ್ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಯಾಕೆ ಬಂದಿಲ್ಲ? ನಮ್ ವಸು ಅಕ್ಕಂಗೆ ಡೌಟ್ ಬಂದು ಸೈನ್ ಮಾಡೋದನ್ನ ನಿಲ್ಸಿದ್ರು ಏನೋ. ಮೇಡಮ್ ಅಷ್ಟು ಈಸಿಯಾಗಿ ಸಿಕ್ಕಾಕೊಳ್ಳಲ್ಲ. ಏನಾಯ್ತು ಮ್ಯಾಮ್? ವಸು ಅಕ್ಕನಿಂದ ಸೈನ್ ಹಾಕ್ಸಿದ್ರಾ? ಯಾವ ಪ್ರಾಬ್ಲಮೂ ಆಗಿಲ್ಲ ತಾನೆ? ಪೇಪರ್ಸ್ ಎಲ್ಲಿ ಮೇಡಮ್? ಏನಾದ್ರೂ ಸಮಸ್ಯೆ ಆಯ್ತಾ? ಮ್ಯಾಮ್ ಹೋದ್ಮೇಲೆ ಯಾವ ಸಮಸ್ಯೆನೂ ಆಗಲ್ಲ. ಯಾಕಂದ್ರೆ ಪ್ಲಾನ್ ನಂದು. ಪಕ್ಕಾ ಪ್ಲಾನ್ ಮಾಡಿ ಹೇಳಿದ್ದೆ. ನನ್ ಪ್ಲಾನ್ಗೆ ಸೋಲೇ ಇಲ್ಲ ಅಲ್ವಾ ಮ್ಯಾಮ್? ಶಟ್ ಅಪ್. ಏನಾಯ್ತು ಮೇಡಮ್? ವಸುಂಧರಾ ದೇವಿ ಸೈನ್ ಮಾಡಲ್ಲ ಅಂದ್ರ? ಇಲ್ಲ, ವಸು ಸೈನ್ ಮಾಡಿದ್ಲು. ಮತ್ತೆ ಪ್ರಾಬ್ಲಮ್ ಏನು ಮ್ಯಾಮ್? ಲಾಸ್ಟ್ ಮಿನಿಟ್ ಅಲ್ಲಿ ಆ ರಾಕಿ ಎಲ್ಲ ಸ್ಪಾಯಿಲ್ ಮಾಡ್ಬಿಟ್ಟ. ಸೈನ್ ಮಾಡಿರೋ ಡಾಕ್ಯುಮೆಂಟ್ಸ್ನ ಸರ್ವನಾಶ ಮಾಡ್ದ. ಆ ಹುಡುಗ ಗೊತ್ತಿದ್ದು ಮಾಡದ್ನಾ ಗೊತ್ತಿಲ್ದೆ ಮಾಡದ್ನಾ ಮೇಡಮ್? ಹೇಗ್ ಮಾಡಿದ್ರು ನಮ್ ಪ್ಲಾನ್ ವೇಸ್ಟ್ ಆಗೋಯ್ತು. ಕೈ ತನಕ ಬಂದಿದ್ದ ಆಸ್ತಿ ಕೈ ಜಾರ್ ಹೋಯ್ತು. ಮತ್ತಿವಾಗ ಹೆಂಗೆ ಮೇಡಮ್? ಮತ್ತೊಂದ್ಸಲ ವಸುಂಧರಾ ಅವ್ರ ಹತ್ರ ಸೈನ್ ಮಾಡಿಸ್ತೀರಾ? ನಾನು ಬೇಗ ಪೇಪರ್ಸ್ ರೆಡಿ ಮಾಡ್ತೀನಿ. ಮತ್ತೆ ಸೈನ್ ಅಂದ್ರೆ ಆ ವಸುಗ್ ಡೌಟ್ ಬರುತ್ತೆ. ನಾವು ಸ್ವಲ್ಪ ವೇಟ್ ಮಾಡಬೇಕು. ನಮಗೆ ಜಾಸ್ತಿ ಟೈಮ್ ಇಲ್ಲ ಮೇಡಮ್. ಗಡುವು ದಾಟಿದ್ರೆ ಮುಂದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಆಸ್ತಿ ನಮ್ಮಿಂದ ದೂರ ಆಗುತ್ತೆ. ಇಲ್ಲ ಲಾಯರ್ ಅವ್ರೆ, ಅಲ್ಲಿ ತನಕ ಹೋಗಕ್ ಬಿಡಲ್ಲ. ನೀವು ಪೇಪರ್ಸ್ ರೆಡಿ ಮಾಡಿ, ನಾನು ಹೇಗಾದ್ರೂ ಮಾಡಿ ವಸುವಿಂದ ಸೈನ್ ತಗೋತೀನಿ. ಸರಿ ಮೇಡಮ್, ಪೇಪರ್ಸ್ ರೆಡಿ ಮಾಡಿ ಕಾಲ್ ಮಾಡ್ತೀನಿ. ಬರ್ತೀನಿ ಮೇಡಮ್. ಆ ರಾಕಿ ಸಾಮಾನ್ಯದವನಲ್ಲ. ಅವನು ನೋಡಕ್ ಮಾತ್ರ ಹುಡುಗ, ಆದ್ರೆ ಅವಂದು ದೊಡ್ಡ ಬ್ರೈನ್. ದೊಡ್ಡವ್ರ ಥರ ಯೋಚನೆ ಮಾಡ್ತಾನೆ. ಅಂದ್ರೆ ಅವನು ನಮ್ ಪ್ಲಾನ್ ಗೊತ್ತಾಗಿ ಬೇಕು ಅಂತಲೇ ಮಾಡಿದಾನೆ ಅಂತ್ಯಾ? ನಮ್ ಪ್ಲಾನ್ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಅವನು ಎಷ್ಟು ಸಲ ವಸು ಅಕ್ಕ ಅಭಿಭಾವಂಗೆ ಹೆಲ್ಪ್ ಮಾಡಿದಾನೆ ಮ್ಯಾಮ್. ಅವನಿಂದಾನೆ ನನ್ನ ಪ್ಲಾನ್ಸ್ ಕೂಡ ತುಂಬಾ ಸಲ ಫೇಲ್ ಆಗಿದೆ. ಅಂದ್ರೆ ಅಭಿ ಮತ್ತೆ ವಸು ಜೊತೆ ರಾಕಿ ಹತ್ರನೂ ಹುಷಾರಾಗಿರ್ಬೇಕು ಅಂತಿದ್ಯಾ? ಹೌದು ಮೇಡಮ್,
ಅಭಿಭಾವ ವಸು ಅಕ್ಕ ಎಷ್ಟು ಡೇಂಜರೋ ರಾಕಿ ಕೂಡ ಅಷ್ಟೇ ಡೇಂಜರು. ಒಂದು ಸಲ ಆಸ್ತಿ ನನ್ನ ಕೈಗೆ ಬರಲಿ, ಆಗ ಎಲ್ರಿಗೂ ನಾನು ಅಪಾಯ ಆಗ್ತೀನಿ. ಅದೆಲ್ಲ ಆಗೋಯ್ತು ಪಾವನಿ. ಆಲ್ರೆಡಿ ನಾನು ಅಖಿಲ್ ಹತ್ರನೂ ಹೇಳಿದ್ದೀನಿ. ಶಿವಾನಿನ ಮದುವೆ ಆಗೋದಕ್ಕೆ ಅಖಿಲ್ ಕೂಡ ಒಪ್ಕೊಂಡಿದ್ದಾನೆ. ನಂದಿನಿ ಅಖಿಲ್ನ ಇಷ್ಟಪಡ್ತಾ ಇದ್ದಾಳಮ್ಮ. ಅಖಿಲ್ ಮನ್ಸಲ್ಲಿ ಕೂಡ ನಂದಿನಿ ಇದ್ದಾಳೆ. ಈ ಮಾತೆಲ್ಲ ನನ್ನ ಹತ್ರ ಹೇಳ್ಬೇಡ ಅಭಿ. ಅಖಿಲ್ಗೋಸ್ಕರ ಶಿವಾನಿ ಜೀವ ತಕ್ಕೊಳ್ಳೋಕ್ಕೂ ಹೆದರ್ಕೊಳ್ಳಿಲ್ಲ. ಆದ್ರೆ ಶಿವಾನಿ ಅಖಿಲ್ಗೆ ಸೆಟ್ ಆಗಲ್ಲ ಅತ್ತೆ. ಶಿವಾನಿ ಕೂಡ ವಸು, ಶಿವಾನಿ ಬಗ್ಗೆ ನೀನೇನು ಮಾತಾಡ್ಬೇಡ. ಇದು ನನ್ನ ಇಷ್ಟದ ಪ್ರಕಾರ ನಡೀತಾ ಇರೋ ಮದ್ವೆ. ಅಮ್ಮ, ಇನ್ನೊಂದ್ಸಲ ನಂದಿನಿ ಬಗ್ಗೆ ಯೋಚನೆ ಮಾಡಮ್ಮ. ನಂದಿನಿ ಅಖಿಲ್ಗೆ ಸೇವೆ ಮಾಡಿದಾಳೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬೇಕಾದ್ರೆ ಅವಳಿಗೊಂದು ಒಳ್ಳೆ ಸಂಬಂಧ ನೋಡಿ ನಾವೇ ಮದುವೆ ಮಾಡೋಣ. ಶಿವಾನಿ ಇನ್ನೂ ಓದ್ತಾ ಇದ್ದಾಳಲ್ಲಮ್ಮ, ಅವಳ ಮದುವೆಗೆ ಏನು ಅವಸರ ಇತ್ತು ಅಂತ. ನನ್ನ ಮೊಮ್ಮಗಳನ್ನ ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತಿದ್ದೀನಿ ಅಭಿ. ಅದಲ್ಲ ಅತ್ತೆ. ಈ ವಿಷಯದಲ್ಲಿ ಇನ್ಯಾರು ಏನು ಹೇಳೋದ್ ಬೇಡ. ಅಖಿಲ್ಗೂ ಶಿವಾನಿಗೂ ಮದುವೆ ಆಗ್ಬೇಕು, ಇದೇ ಫೈನಲ್. ಪುರೋಹಿತ್ರೆ, ಅಮ್ಮ, ಮುಹೂರ್ತ ಸಿಕ್ತಾ? ಆಯ್ತಮ್ಮ, 1 ನಿಮಿಷ.